ಒಂದ್ ಕಡೆ ನೀರು ಕುಡಿತಿದ್ದೆ ಪೂಜಾ ಅಂತ್ಯಕ್ಕಿಂತ ದುರ್ಮರಣ ಅಂದ್ರೆ ಎಲ್ಲಾ ಮಠಾಧೀಶರು ಎಷ್ಟು ಒಳ್ಳೆ ಸಂಬಂಧಕ್ಕಿತ್ತು. ನಾನು ನಂಬರ್ ತಗೊಳ್ತಿದ್ದಲ್ಲ, ಎಲ್ಲಾ ಮಠದ ಇಷ್ಟು ಹೊತ್ತಿಗೆ ಯಾಕೆ ಬರತ್ತಾರೆ ಪ್ಲಾನಿಂಗ್ ಒಂದು ದಿವಸ ಬರೀ ಸೈಕಲ್ ಕಾರ್ಯಕ್ರಮ ಮಾಡಿದ್ವಿ, ಒಂದ್ ದಿವಸ ಮೊದಲ ಎಲ್ಲಾ ಆಚಾರದ ಕಾರ್ಯಕ್ರಮ ಮಾಡ್ಬೇಕು, ಎಲ್ಲಾ ಮಠಾಧೀಶರು ಒಂದ್ ದಿವಸ ಬರೀ ಮತ್ತೆ ನಮ್ಮ ವ್ಯವಸ್ಥೆ ನಂದು ಟ್ರಾನ್ಸ್ಪೋರ್ಟ್ ಕಂಪನಿ ಇರೋದ್ರಿಂದ ನನಗೆಲ್ಲ ದಿಲ್ಲಿ ಮತ್ತು ಗುಜರಾತ್ ಆಕೆಗೆಲ್ಲ ಬರ್ತಿದ್ದೆ, ಜೊತೆಗೆ ಕರ್ಕೊಂಡು ಹೋಗಿದ್ದೇನೆ, ಎಲ್ಲ ತೋರಿಸಿದ್ದೇನೆ. ಆಕೆ ನಾನು 90% ಕೆಲಸ ನಾನು ಆಗರ್ ಮಾಡ್ತಿದ್ದೆ ಆಫೀಸ್ ಎಲ್ಲ ಬ್ಯಾಲೆನ್ಸ್ ಮಾಡಿ. ನಾನು ಎಲೆಕ್ಷನ್ ಸಮಸ್ಯೆ ಬಿಸಿ ಇದ್ದಿದ್ದಕ್ಕೆ ಆಕೆ ನಾನು ಹೋಗ್ತಿದ್ದೆ ಎಲ್ಲ ಸ್ಟಾಪಿಗೆ ಮಾತಾಡೋದು ಬೋಲ್ಡ್ ಇತ್ತು. ಇದಕ್ಕೆ ಆಶೀರ್ವಾದಕ್ಕೆ ಕರೆಸ್ಬೇಕಂತಿದ್ದೆ, ಇಂತ ಇದಕ್ಕೆ ಬರೋದಾತ್ ನೋಡ್ತಿದ್ದೆ. ಬರುವಾಗ ಇಲ್ಲೇ ಮನೆಗೆ ಅಂತ ಗೊತ್ತಿರಲಿಲ್ಲ. ಮಾಧ್ಯಮದಾಗ ನೋಡ್ಬೇಕು, ಎಲ್ಲಾ ಪೂರ್ಣಿ ಕಾರ್ಯಕ್ರಮ ನೇರವಾಗಿ ನೋಡಿದ್ದು ನಾ ಕೇಳಿದ್ವಿ. ನನ್ನ ಮಗಳ ಸ್ವಲ್ಪ ವೈಡ್ ಬರಿ ತಾಯಿ ಮುಂದೆ ಮಕ್ಕಳಂದ್ರೆ ಆಗಿರ್ಬೋದ್ರಿ. ವೈಡ್ ಬರಿ ಸ್ವಲ್ಪ ಎಲ್ಲರೂ ಬರ್ತಾರ. ಆದ್ರೆ ಇದು ಮೊದಲನೇ ಕೇಸ ನಮ್ಮ ಸ್ವಾಮಿಗೆ ನಾವೆಲ್ಲರೂ ಗಾಬರಿ ಕೊಡೋ ಬರ್ತಾ ಇದೀವಲ್ಲ, ಮೊದಲನೇ ಅನೇಕ ಕೇಸುಗಳು ದೇಶದಾದ್ಯಂತ ಆಗಿವೆ. ಕರ್ನಾಟಕದಲ್ಲೂ ತುಂಬಾ ಪ್ರಕರಣಗಳು ಬಂದಿವೆ. ದುರದೃಷ್ಟ ಅಂತ ಹೇಳಿದ್ರೆ ನಮಗೆ ಅದನ್ನು ತಡೆಯಲಿಕ್ಕಾಗ್ತಿದೆ. ಇವರ ರಾಕ್ಷಸಿ ವೃತ್ತಿ ಇದ್ದ ಅಂದ್ರೆ ಈ ಪ್ರೇಮ ಪ್ರಕರಣಗಳು, ಯಾವುದೋ ಹುಡುಗಿನ ಪ್ರೀತಿಸೋದು, ಇಷ್ಟಪಡೋದು, ಇದು ರೆಗ್ಯುಲರ್ ನಡೆಯುತ್ತೆ ಸ್ವಾಮಿ ಕಾಲೇಜಲ್ಲಿ. ಒಂದು ಹುಡುಗಿ ನಾನು ನಿಮ್ಗೆ ಇಷ್ಟಪಡಲ್ಲ ಅಂತ ಹೇಳಿದ್ರೆ ಹುಡುಗ ಸುಮ್ಮನೆ ಹೋಗ್ತಾನೆ. ಈ ತರ ಕೊಲೆ ಮಾಡುವ ಆಲೋಚನೆ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿಯ ಬಹಳ ಡೇಂಜರ್ಸ್. ಈ ಮನಸ್ಥಿತಿ ಎಲ್ಲಿ ಇರುತ್ತೆ ಏನು ಅನ್ನೋದು ನಾವು ಯೋಚನೆ ಮಾಡಿ ಪರಿಹಾರ ಕಂಡಿಡಿಲ್ಲ ಅಂತಂದ್ರೆ ಎಷ್ಟು ಜನ ತಾಯಿ ಕಂಡಿಡಿದ್ರು. ಅಕಸ್ಮಾತ್ ಇಂಥ ಮದುವೆ ಆಗುತ್ತೆ, ಅದು ಏನ್ ಸಮಾಧಾನಕರವಾಗಿ ಎಂಡಾಗಲ್ಲ. ಅವ್ರನ್ನ ಮರ್ಡರ್ ಮಾಡಿ ಸುಟ್ಟಿಸಲಾಗುವ ಪ್ರಕರಣಗಳಾಗ್ತದೆ. ಅಂದ್ರೆ ಒಂಥರ ಕ್ರೌರ್ಯದ ಪರ್ವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.